ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಪೊಲೀಸ್ ಕಾನ್ಸ್ಟೇಬಲ್ ಅದೆಷ್ಟೋ ಮಿಡಲ್ ಕ್ಲಾಸ್ ಜನಗಳಿಗೆ ಇದೊಂದು ಕನಸಿನ ಹುದ್ದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈಗ ಆಲ್ರೆಡಿ 4,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗೈತಿ. ಇದಾದ ಮೇಲೆ KSRP 2,000 ಆಗುತ್ತಾ. ಮತ್ತೆ ಇದಾದ ಮೇಲೆ CRDR 1650 ಹುದ್ದೆಗಳದ್ದು ನೇಮಕಾತಿ ಆಗತ್ತಾ. ಮತ್ತೆ KSISF ಹುದ್ದೆಗಳು ಕೂಡ ನೇಮಕಾತಿ ಆಗತ್ತಾ. ಸೊ ಹಾಗಿದ್ರೆ ಒಂದೇ ಪ್ರಯತ್ನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಕ್ರ್ಯಾಕ್ ಮಾಡೋದು ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅನ್ನು ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಓಕೆ ಸ್ನೇಹಿತರೆ, ಮೊದಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಈಗ ಸದ್ಯಕ್ಕೆ 4,000 ಹುದ್ದೆಗಳು ಖಾಲಿ ಅದಾವ. ಇದು ನಿಮಗೂ ಗೊತ್ತೈತಿ. ಮೊದಲಿಗೆ ಅಪ್ಲಿಕೇಶನ್ ಹಾಕುವಾಗ ಕೆಲವು ತಪ್ಪುಗಳನ್ನ ನೀವು ಮಾಡ್ತೀರಿ. ಅದನ್ನ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಕಾರಣಕ್ಕೂ ಆ ತಪ್ಪುಗಳನ್ನ ಮಾಡಬೇಡ್ರಿ. ಮೊದಲಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವ ಕ್ಯಾಟಗರಿ ಒಳಗೆ ಬರ್ತೀರಿ, ಮತ್ತೆ ಅದೇ ರೀತಿ ನಿಮಗೆ ಅಂತ ಇರುವ ಪೋಸ್ಟ್ಗಳು ಅಂದ್ರೆ ಮೀಸಲಾತಿಗೆ ಅನುಗುಣವಾಗಿ ಇರೋ ಪೋಸ್ಟ್ಗಳು ನಿಮ್ ಕಡೆ ಯಾವ ಮೀಸಲಾತಿ ಅದಲ್ಲ ಅಲ್ಲಿ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋಬೇಕ್ರಿ. ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ರೀತಿ ತಪ್ಪು ಮಾಡ್ತೀರಪ್ಪ ಅಂದ್ರೆ ಇಲ್ಲೊಬ್ಬರು 2A ಅಭ್ಯರ್ಥಿ ಅಂತ ತಿಳ್ಕೊರಿ, ಇವರೊಬ್ರು ST ಕ್ಯಾಟಗರಿ ಅಂತ ತಿಳ್ಕೊರಿ. ನೀವು ST ಕ್ಯಾಟಗರಿ ಏನ್ ಮಾಡ್ತಾನಪ್ಪ ಅಂದ್ರೆ ತಮ್ಮ ಕ್ಯಾಟಗರಿಗೆ ಅಲ್ಲಿ ಮೈಸೂರಿಗೆ ಜಾಸ್ತಿ ಪೋಸ್ಟ್ ಅದಾವ ಅಂತೇಳಿ ಅವಲ್ಲಿ ಅಪ್ಲಿಕೇಶನ್ ಹಾಕ್ತಾನೆ. ST 8 ಪೋಸ್ಟ್ ಅದಾವ ಅದಕ್ಕೆ ಅವ್ನು ಹಾಕ್ತಾನೆ. ಅವ್ನ ಕಡೆ ಯಾವುದೇ ರೀತಿಯ ಮೀಸಲಾತಿಗಳು ಇಲ್ಲ. ಸೊ ಇನ್ನೊಬ್ಬ ಏನ್ ಮಾಡ್ತಾನೆ, ಇದು ಎಕ್ಸಾಂಪಲ್ ಅಷ್ಟೇ ಹೇಳಕತ್ತೇನ್ರಿ. ಇವ 2A ಕ್ಯಾಟಗರಿ ಅಭ್ಯರ್ಥಿ, ಇವಂಗ್ ದೋಸ್ತ, ಇಬ್ರು ಕಾಸ ದೋಸ್ತ ಇರ್ತಾರ. ಇವೇನ್ ಮಾಡ್ತಾನ, ಅಪ್ಲಿಕೇಶನ್ ನಮ್ ದೋಸ್ತ ಮೈಸೂರಿಗೆ ಹಾಕ್ಯಾನ, ನಾವು ಅಲ್ಲಿ ಹಾಕಿದ್ರೆ ಎಕ್ಸಾಮ್ ಒಂದ ಕಡೆ ಬರುತ್ತೆ, ಎಕ್ಸಾಮ್ ಹೋಗಕ್ಕೆ ಅನುಕೂಲ ಆಗತ್ತಂತೇಳಿ ಅಲ್ಲೇ ಹಾಕ್ಬಿಡ್ತಾರ. ಬಟ್ ಇಲ್ಲಿ 2A ಕ್ಯಾಟಗರಿಗೆ ಕೇವಲ 1 ಪೋಸ್ಟ್ ಇರ್ತದ. ಇವ್ ಕಡೆ ಕನ್ನಡ ಮಾಧ್ಯಮ, ಗ್ರಾಮೀಣ, PDP ಎಲ್ಲ ಇರ್ತತಿ. ಬಟ್ ಅಲ್ಲಿ ಯಾವುದೇ ರೀತಿಯ ಪೋಸ್ಟ್ಗಳು ಇರಂಗಿಲ್ಲ ಅಲ್ಲಿ. ಆದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬಿಡ್ತಾನ. ಇವಂದು ಸ್ಕೋರ್ ಕೂಡ 80 ಆಗತ್ತಾ, ಇವಂದು ಸ್ಕೋರ್ ಕೂಡ 80 ಆಗತ್ತಾ. ಇವಂಗ ಇಲ್ಲಿ ಪೋಸ್ಟ್ ಇಲ್ಲಾರ್ಕ ಅಂದ್ರೆ ಒಂದ ಪೋಸ್ಟ್ ಐತಿ, ಇವನ್ಕಿಂತ ಜಾಸ್ತಿ ಇದ್ದಂಗ ಸ್ಕೋರ್ ಬಂದಾಗ ಅಲ್ಲಿ ಜಾಬ್ ಸಿಗತತಿ. ಬಟ್ ಇವಂಗ ದೋಸ್ತಗೆ ಇಲ್ಲಿ 80 ಸ್ಕೋರ್ ಬಂದಿದ್ದಕ್ಕ ಅವ್ನು ಸೇಫ್ ಜೋನ್ಯಾಗ ಇರ್ತಾನ. ಅಲ್ಲಿ ಸ್ಕೋರ್ ಅಷ್ಟ ಬಂದ್ರು ಕೂಡ ಸೆಲೆಕ್ಟ್ ಆಗ್ತಾನ. ಈ ರೀತಿಯಾಗಿ ನೀವು ತಪ್ಪುಗಳನ್ನ ಮಾಡ್ತೀವಿ. ಆ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ. ಇದು ಮೊದಲನೇ ಹಂತ. ಈ ಹಂತದಾಗ ಸರಿಯಾಗಿ ತಿದ್ದುಕೊಂಡು ನೀವು ಅಪ್ಲಿಕೇಶನ್ ಹಾಕೊಂಡ್ರಂದ್ರ ಮುಂದಿನ ಹಂತಗಳನ್ನ ಆರಾಮಾಗಿ ನೀವು ಇಲ್ಲಿ ಕ್ರ್ಯಾಕ್ ಮಾಡ್ಕೋಬಹುದಾಗಿರ್ತದ. ನೆಕ್ಸ್ಟ್ ಸ್ನೇಹಿತರೆ, ಹಾಗಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಬೇಕು ನೀವು. ಆದ್ಮೇಲೆ ಮುಂದಿದನ್ನ ಕಲಿತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಬಂದು ಇದಕ್ಕೆ 100 ಅಂಕಗಳಿಂದ ಕೂಡಿದ ಎಕ್ಸಾಮ್ ಇರುತ್ತಾ. ಮೊದಲಿಗೆ ಇದನ್ನ ಯಾರು ನಡೆಸಿದಾರೆ ಎಕ್ಸಾಮ್? KSP ದವ್ರು ನಡೆಸಿದ್ರೆ. ಇವಾಗ KE ದವ್ರಿಗೆ ಕೊಟ್ಟಿದ್ದಾರೆ. KE ದವ್ರಿಗೆ KSP ಗೆ ಏನ್ ವ್ಯತ್ಯಾಸ ಐತಪ್ಪ ಅಂದ್ರ, KE ದವ್ರು ಕೇವಲ ಒಂದೇ ಎಕ್ಸಾಮ್ ಇಡ್ತಿದ್ರು, ಅದು ಕೇವಲ GK ಪೇಪರ್ ಇರ್ತದ. ಬಟ್ ಇವರು KSP ದವ್ರು ಒಂದೇ ಪೇಪರ್ ಇಡ್ತಿದ್ರಿ. KE ದವ್ರು ಏನ್ ಮಾಡ್ತಾರ, ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇಡ್ತಾರ, ಒಂದು GK ಪೇಪರ್ನ ಇಡ್ತಾರ. ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗಪ್ಪ ಇರುತ್ತಪ್ಪ ಅಂದ್ರ 1 to 10th ಕನ್ನಡ ಮಾಧ್ಯಮದಲ್ಲಿ ಕಲಿತೇ ಇರುವ ಕಲ್ತಿಲ್ಲ ಅನ್ನೋರ್ಗೆ, ಮತ್ತೆ ಅದೇ ರೀತಿ KE ನಡೆಸಿದ ಯಾವ್ದಾದ್ರು ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಆಗಿಲ್ಲ ಅಂದ ಅಂತವ್ರಿಗೆ ಮಾತ್ರ ಇರುತ್ತೆ. ಅದು ಎಕ್ಸಾಮ್ ಯಾವಾಗ ಇರುತ್ತೆ ನಾ ಹೇಳ್ತೀನಿ. ಓಕೆ, ಈಗ ಎಕ್ಸಾಮ್ ಪ್ಯಾಟರ್ನ್ ಅಂತ ತಿಳ್ಕೊತೀವಿ. ಮುಖ್ಯವಾಗಿ GK ಪೇಪರ್ 100 ಅಂಕ 100 ಪ್ರಶ್ನೆ ಇರುತ್ತಾ. ಇಲ್ಲಿ 0.25 ಏನಿರುತ್ತ ನೆಗೆಟಿವ್ ಮಾರ್ಕ್ ಇರುತ್ತ. ಇಷ್ಟೆಲ್ಲ ನಿಮ್ಗೆ ಬೇಸಿಕ್ ತಿಳ್ಕೊಂಡ್ರಿ. ಇದು ಆದ್ಮೇಲೆ ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸಾಮ್ ಪ್ಯಾಟರ್ನ್ ಪ್ಲಸ್ ಸಿಲೆಬಸ್. ಈಗ ಆಲ್ರೆಡಿ 100 ಕ್ವಶನ್ 100 ಪ್ರಶ್ನೆ ಅದ ಅಂತ ಹೇಳಿದೆ. ಬಟ್ ಇದರಲ್ಲಿ ಮುಖ್ಯವಾಗಿ ಸಿಲೆಬಸ್ ಏನೈತೆ ಅಂತ ನೀವು ತಿಳ್ಕೊಬೇಕು. ಓಕೆ ಸ್ನೇಹಿತರೆ, ಇವಾಗ ಸಿಲೆಬಸ್ ಅನ್ನ ನೋಡೋಣ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಸಾರಿ ಇರುವ ಸಿಲೆಬಸ್ ಏನೈತೆ ಅಂತೇಳಿ ನೋಡ್ರಿ. ಸಾಮಾನ್ಯ ಜ್ಞಾನ ಅಂದ್ರೆ ಎಲ್ಲಾ ಬರತ್ರಿ. ಇಲ್ಲಿ ನಿಮ್ಗೆ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಇಲ್ಲಿ ನೋಡ್ರಿ, ಭೂಗೋಳ ಬರ್ತಾ, ಇತಿಹಾಸ ಬರ್ತಾ, ಭಾರತ ಸಂವಿಧಾನ ಬರ್ತಾ, ಕರ್ನಾಟಕ ಇತಿಹಾಸ ಬರ್ತಾ, ಕರ್ನಾಟಕದ ಭೂಗೋಳ ಬರ್ತಾ, ಇಲ್ಲಿ ಸಾಮಾನ್ಯ ವಿಜ್ಞಾನ ಕೂಡ ಬರ್ತಾ. ಇದೆಲ್ಲಾ ಕೂಡಿ ನಿಮ್ಗ ಸಾಮಾನ್ಯ ಜ್ಞಾನ ಅಂತ ಆಗತ್ತ. ಓಕೆ, ಇವೆಲ್ಲ ಕೂಡ ಆಯ್ತು. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಅಂದ್ರೆ ಏನೇನಪ್ಪ? ಈಗ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಕ್ವಿಟ್ ಇಂಡಿಯಾ ಚಳವಳಿ ಆಗೈತಿ, ಅಸಹಕಾರ ಚಳವಳಿ ಆಗೈತಿ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಆಗೈತಲ್ಲ, ಇವನ್ನೆಲ್ಲ ನೀವು ಇಲ್ಲಿ ಓದ್ಕೋಬೇಕು. ಇದು ಮೇನ್ ಇಂಪಾರ್ಟೆಂಟ್ ಆಗಿ ಈ ಸಾರಿ ಇದರ ಭಾರತ ಇತಿಹಾಸ ಒಳಗೆ ಓದ್ಕೊಂಡಿರ್ತೀರಿ. ಬಟ್ ಇದಕ್ಕೆ ಅಂತ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡ್ರಿ. ಚಳವಳಿಗಳು ಯಾವೆಲ್ಲ ಆಗ್ಯಾವಲ್ಲ ಅವಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತುಗಳನ್ನ ಕೊಡ್ರಿ. ನಂತರ ಮೊದಲಿಗೆ 1 ಮಾರ್ಕ್ಸ್ ಬರ್ತಿತ್ತು, ಅಂದ್ರೆ ಈಗ 2-3 ಮಾರ್ಕ್ಸ್ ಬರುತ್ತೆ ಅಲ್ಲಿ. ಅದಕ್ಕಾಗಿ ಇಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಕ್ಕಾಗಿ. ಓಕೆ, ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯದಲ್ಲಿ ಕಡಿಮೆ ಅಂದ್ರೆ ಒಂದು 8ರಿಂದ 10 ಪ್ರಶ್ನೆಗಳು ಈ KE ದವ್ರು ನಡೆಸುವ ಎಕ್ಸಾಮ್ ಅಲ್ಲಿ ಖಂಡಿತ ಬಂದೇ ಬರ್ತಾವ. ಇದು ಕೂಡ ಮುಖ್ಯವಾಗಿರುತ್ತ. ಇನ್ನ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಜ್ಞಾನ. ನೈತಿಕ ಶಿಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ ಶಿಸ್ತು ಆಗಿರ್ಬೋದು, ನಿಮ್ಗೆ ಕರ್ತವ್ಯ ನಿಷ್ಠೆ ಆಗಿರ್ಬೋದು. ಅಂದ್ರೆ ಜನರಲ್ ಆಗಿ ಇರುತ್ತದ, ನೀವು ಆರಾಮಾಗಿ ಕ್ರ್ಯಾಕ್ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ಲಾಸ್ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀನಿ. ಇದೆಲ್ಲ ಕೂಡ ನಿಮ್ದು ಸಿಲೆಬಸ್.
ಈಗ ಟೈಮ್ ಅನ್ನ ನೋಡ್ಕೊಂಡ್ರೆ ಕೇವಲ ನಮ್ಗ 2 ಮಂತ್ ಕೂಡ ಇಲ್ಲ. ಹಾಗಿದ್ರೆ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಲೇಬೇಕಂದ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರ ಶಾರ್ಟ್ ನೋಟ್ಸ್ ಅನ್ನ ಓದ್ಬೇಕು. ಈಗ ಆಲ್ರೆಡಿ ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಒಂದ್ಸಾರಿ ಓದಿರ್ತೀರಿ, ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ಇನ್ಮೇಲೆ ಶಾರ್ಟ್ ನೋಟ್ಸ್ ಅನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಯಾವೆಲ್ಲ ಸಿಲೆಬಸ್ ಅನ್ನ ಕವರ್ ಮಾಡ್ತಾರಲ್ಲ ಅಂತ ನೋಟ್ಸ್ ನ ಓದ್ಬೇಕು. ಸ್ನೇಹಿತರ, ನಿಮಗೇನಾದ್ರೂ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಸಿಲೆಬಸ್ ಇಲ್ಲ ನೋಟ್ಸ್ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ನಾ ಆಲ್ರೆಡಿ ನೋಟ್ಸ್ ಇನ್ ಡೀಟೇಲ್ಸ್ ಇಲ್ಲಿ ಮಾಹಿತಿ ಐತಿ, ನೋಡ್ಕೋರಿ. ಏನಾದ್ರು ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ನೋಟ್ಸ್ ಇಂದೆಲ್ಲ ಡೀಟೇಲ್ ನೋಡ್ಕೊಂಡ್ರಲ್ಲ, ಇದರಲ್ಲಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಬರುತ್ತೆ, ಶಾರ್ಟ್ ನೋಟ್ಸ್ ಬರುತ್ತೆ, ಓಲ್ಡ್ ಕ್ವಶನ್ ಪೇಪರ್ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಟೈಮ್ ಟೇಬಲ್. ಇನ್ನ ಮುಖ್ಯವಾಗಿ ನಾ ಹೇಳಿದ ಟೈಮ್ ಟೇಬಲ್, ನೀವು ಪ್ರತಿನಿತ್ಯ ಏನಿಲ್ಲಪ್ಪ ಅಂದ್ರೂ 6 ರಿಂದ 8 ಅವರ್ ಓದಿದ್ರೆ ಮಾತ್ರ ನೀವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದು. ಅದೇ ರೀತಿ ನಾವು ಓದ್ತೀನಪ್ಪ ನಾ ಡೈಲಿ ಈಗ ಬರೀ ಇತಿಹಾಸ ಅಷ್ಟ ಓದ್ತೀನಿ ಅಂದ್ರೆ ನೀವು ಕ್ರ್ಯಾಕ್ ಮಾಡಕ್ ಆಗಲ್ಲ. ಪ್ರತಿನಿತ್ಯ ಈಗ 8 ಅವರ್ ಓದ್ತೀರಂತ ತಿಳ್ಕೊರಿ, 6 ರಿಂದ 8 ಅವರ್. 1 ಅವರಿಗೆ ಒಂದು ಪುಸ್ತಕ ಆದ್ರೂ ಚೇಂಜ್ ಮಾಡ್ಬೇಕು. ಒಂದೇ ಸಬ್ಜೆಕ್ಟ್ ನ ಹಿಡ್ಕೊಂಡ್ರ ಅಥವಾ ಒಂದು ಯಾವ್ದೇ ಒಂದು ಟಾಪಿಕ್ ಅನ್ನ ಹಿಡ್ಕೊಂಡ್ರಪ್ಪ ಅಂದ್ರ ನಿಮಗೆ ಬ್ಯಾಸರ ಆಗೋದಂತೂ ಖಚಿತ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, 1 ಅವರ್ ಯಾವ್ದಾರ ಒಂದು ಹಿಸ್ಟ್ರಿ ತಗೊಂಡ್ರ ಹಿಸ್ಟ್ರಿ ಓದ್ರಿ. 1 ಅವರ್ ಓದಿದ್ಮೇಲೆ ಪ್ರತಿ 45 ನಿಮಿಷ ಓದ್ರಿ. ಆಮೇಲೆ 15 ನಿಮಿಷ ರಿವಿಷನ್ ನ ಮಾಡ್ಕೊಂಡ್ರೆ ಏನೇನು ಓದಿನಿ ರಿವಿಷನ್ ನ ಮಾಡ್ಕೊಂಡ್ರೆ ಮಾತ್ರ ನಿಮ್ಗದ ನೆನಪು ಉಳಿತೈತಿ. 1 ಅವರ್ ಓದಿದ್ಮೇಲೆ ಮತ್ತೆ 1 ಅವರ್ ಕ್ಲಾಸ್ ಅನ್ನ ಕೇಳ್ರಿ. ಓಕೆ, 1 ಅವರಿಗೆ ಒಮ್ಮೆ 5 ನಿಮಿಷ ಬ್ರೇಕ್ ತಗೋಬಹುದು. ಯಾಕಪ್ಪ ಅಂದ್ರ ಮೈಂಡ್ ಡೈವರ್ಟ್ ಆಗಿರ್ತೈತಿ, ಹೊರಗೈತಿ ಅಲ್ದಾಡ್ತಿರೋದಿಲ್ಲ. ಅದನ್ನ ಹಿಡಿದಿಟ್ಕೋಬೇಕಂದ್ರೆ ಒಂದು 5 ನಿಮಿಷ ವಾಕ್ ಮಾಡಿ ಮತ್ತೆ ಬಂದು ಸ್ಟಡಿಯನ್ನ ಮಾಡಬಹುದು. ಸೊ ಅದಕ್ಕಾಗಿ 6 ರಿಂದ 8 ಅವರ್ ಏನು ಓದ್ತಿಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ ನ ಕವರ್ ಮಾಡ್ಕೋಬೇಕು. ನೀವೀಗ ಹಿಸ್ಟ್ರಿ ಕವರ್ ಮಾಡ್ಕೋಬೇಕು. ಹಿಸ್ಟ್ರಿ ಒಳಗೆ ಇಂಡಿಯನ್ ಹಿಸ್ಟ್ರಿ ಮತ್ತು ಅದೇ ರೀತಿ ಕರ್ನಾಟಕದ ಹಿಸ್ಟ್ರಿ ಎರಡು ಕವರ್ ಮಾಡ್ಕೋಬೇಕು. ಎಕನಾಮಿಕ್ ಕವರ್ ಮಾಡ್ಕೋಬೇಕು, ಸೈನ್ಸ್ ಕವರ್ ಮಾಡ್ಕೋಬೇಕು, ಅದೇ ರೀತಿ ನಿಮ್ದು ಭೂಗೋಳ ಕವರ್ ಮಾಡ್ಕೋಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ನೀವು ಒಂದ್ ದಿವ್ಸ ಓದಾಕತ್ತಿರಂದ ಕವರ್ ಮಾಡ್ಕೋಬೇಕು. ಅಂದ್ರೆ 8 ತಾಸು ಓದ್ತಾರೆ, ಒಂದೊಂದು ತಾಸು ಒಟ್ಟು ಒಂದೊಂದು ಓದಿ ಎಲ್ಲ ಇದ್ರ ಮಾಡ್ಕೋಬೇಕು. ಇಲ್ಲಿ ಪ್ರತಿ ಒಂದು ವಾರಕ್ಕೊಮ್ಮೆ, ಇಲ್ಲಿ ಸೋಮವಾರ ಓದ್ತೀರಿ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇಲ್ಲಿ ಮಠ ಓದ್ತೀರಿ. ಧಾರವಾಡದಾಗಿರೋ ಸ್ಟೈಲ್ ಯಾವ ರೀತಿ ಐತಪ್ಪ ಅಂದ್ರ 6 ದಿವ್ಸ ಓದೋದು, 1 ದಿವ್ಸ ಫುಲ್ ರೆಸ್ಟ್ ರೀ. ಅವತ್ತು ಪೂರ್ತಿ ಕ್ರಿಕೆಟ್ ಆಡೋದು ಅದನ್ನ ಆಡೋದು ಇದನ್ನ ಮಾಡ್ತಾರ. ಬೇಕಾದ್ರೆ ಧಾರವಾಡದಾಗಿದ್ದಾರ ಕೇಳ್ರಿ. ಅದಕ್ಕಾಗಿ ಏನ್ ಮಾಡ್ಬೇಕು, ನೀವು ಸಂಡೇ ದಿವ್ಸ ಅದನ್ನ ಪೂರ್ತಿ ರೆಸ್ಟ್ ಮಾಡೋ ಬದ್ಲಿ ಡೈಲಿ ಅಟ ರೆಸ್ಟ್ ಮಾಡ್ಕೊತ ಬಂದಂದ್ರ 1 ಅವರ್ ಅಥವಾ 15 ನಿಮಿಷ 20 ನಿಮಿಷ ರೆಸ್ಟ್ ಮಾಡಿದ್ದು ಅಲ್ಲಿ ನಿಮ್ಗೆ ಟೈಮ್ ಉಳಿದಿರ್ತದಲ್ಲ, ಅದನ್ನ ಏನ್ ಮಾಡ್ಬೇಕಪ್ಪ, ಸಂಡೇ ದಿವ್ಸ ಹೊಸ ಸಬ್ಜೆಕ್ಟ್ ನ ಓದಾಕ್ ಹೋಗ್ಬೇಡ್ರಿ. ಈಗ 6 ದಿವ್ಸ ಏನ್ ಓದಿರ್ತಲ್ಲ ಅದನ್ನ ರಿವಿಷನ್ ಅನ್ನ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಅದೆಲ್ಲ ಕೂಡ ನೆನಪು ಉಳಿತೈತಿ. ವಾರಕ್ಕೊಮ್ಮೆ ಆಗಲಿ ಮತ್ತೆ 15 ದಿವಸಕ್ಕೊಮ್ಮೆ ಆಗಲಿ ರಿವಿಷನ್ ನ ಮಾಡ್ಕೊತಾ ಹೋಗ್ಬೇಕು. ಆಯ್ತು. ನೆಕ್ಸ್ಟ್ ಈಗ ಏನೇನ್ ಮಾಡಿದ್ವಿ, ಸಿಲೆಬಸ್ ನೋಡ್ಕೊಂಡ್ವಿ, ಅದೇ ರೀತಿ ಶಾರ್ಟ್ ನೋಟ್ಸ್ ನೋಡ್ಕೊಂಡ್ವಿ, ಈಗ ಟೈಮ್ ಟೇಬಲ್ ನೋಡ್ಕೊಂಡ್ವಿ. ಇನ್ನ ಮುಖ್ಯವಾಗಿ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಯಾವ್ದಕ್ ಓದ್ಬೇಕ, ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕಪ್ಪ ಅಂದ್ರ ಓಲ್ಡ್ ಕ್ವಶನ್ ಪೇಪರ್ ಪಾತ್ರ ತುಂಬಾ ಇರ್ತದ. 30 ರಿಂದ 50% ಕ್ವಶನ್ ರಿಪೀಟ್ ಆಗೋದು ಇದೇ ಪೇಪರ್ದಾಗ, ಓಲ್ಡ್ ಕ್ವಶನ್ ಪೇಪರ್ದಾಗ. ನಾವೀಗ ಆಲ್ರೆಡಿ 2 ಕ್ವಶನ್ ಪೇಪರ್ ನೋಡಿ ಇವತ್ತೊಂದು ಮಧ್ಯಾಹ್ನದ ಕ್ಲಾಸ್ ಬರುತ್ತೆ. ಆ 2 ಕ್ವಶನ್ ಪೇಪರ್ ಅಲ್ಲಿ ಕೇವಲ ಒಂದು 3 ಕ್ವಶನ್ ರಿಪೀಟ್ ಆಗ್ಯಾವ. ಬರೀ 2 ಕ್ವಶನ್ ಪೇಪರ್ದಾಗ 3 ಕ್ವಶನ್ ರಿಪೀಟ್ ಆಗ್ಯಾವ. ಹಾಗಿದ್ರೆ ನೀವು ಕಡಿಮೆ ಅಂದ್ರೆ ಈಗ 60 ಸಟ್ಟು ಓಲ್ಡ್ ಕ್ವಶನ್ ಪೇಪರ್ ಅನ್ನ ರಿಪೀಟ್ ಮಾಡ್ಕೊಂಡ್ರೆ ಒಂದು 30 ರಿಂದ 50 ಪ್ರಶ್ನೆಗಳು ರಿಪೀಟ್ ಆಗ್ತಾವ ಇಲ್ಲ, ನೀವ ಹೇಳ್ರಿ. ಓಕೆ, ಹಾಗೆ ಆಗ್ತಾವ. ಸೊ ಅದಕ್ಕಾಗಿ ಕ್ವಶನ್ ಪೇಪರ್ ನ ರಿಪೀಟ್ ಮಾಡ್ರಿ. ಮೊದಲಿಗೆ 60 ಸಟ್ಟ PC ಓಲ್ಡ್ ಕ್ವಶನ್ ಪೇಪರ್ ನ ಓದ್ಕೋರಿ. ನಾ ಆಲ್ರೆಡಿ ನಿಮಗೆ ನಮ್ ಕಡೆ ನೋಟ್ಸ್ ಎಲ್ಲ ಯಾರೆಲ್ಲ ತಗೋತಾರ ನೋಡ್ರಿ, ಅವ್ರಿಗೆ ಡೀಟೇಲ್ಸ್ ನೋಟ್ಸು ಕೊಡ್ತೀವ್ರಿ, ಶಾರ್ಟ್ ನೋಟ್ಸು ಕೊಡ್ತೀವಿ,
6 to 10th ನೋಟ್ಸ್ ಶಾರ್ಟ್ ನೋಟ್ಸ್ 6 to 10th ನೋಟ್ಸ್ ಭಾಳ ಇಂಪಾರ್ಟೆಂಟ್ ರೀ. ಫಿಕ್ಸ್ ಕ್ವಶನ್ ಬರ್ತಾ ಅದ್ರೊಳಗ. ಪ್ಲಸ್ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ದು KSP ನಡೆಸಿದ ಕಾನ್ಸ್ಟೇಬಲ್ದು ಕ್ವಶನ್ ಪೇಪರ್ ಕೊಡ್ತೀವಿ. ಮತ್ತೆ ನಿಮಗೆ SDA ಕ್ವಶನ್ ಪೇಪರ್, FDA ಕ್ವಶನ್ ಪೇಪರ್, ವಿಲೇಜ್ ಅಕೌಂಟ್ದು. ಅಂದ್ರೆ ನಿಮಗೆ ಈಗ ದವ್ರು ಎಕ್ಸಾಮ್ ಅನ್ನ ಮಾಡೋ ಕಾರಣಕ್ಕಾಗಿ ನಾವು ನಿಮಗೆ ಎಲ್ಲಾ ರೀತಿಯ ಕ್ವಶನ್ ಪೇಪರ್ ನ ಕಳಿಸ್ತೀವಿ. ಅದಕ್ಕಪ್ಪ ಅಂದ್ರೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಆಗಲಿ. ಪ್ಲಸ್ ಎಕ್ಸಾಮ್ ಅಲ್ಲಿ ಬಂದಿರೋ ಪ್ರಶ್ನೆ ಅಂದ್ರೆ ದವ್ರು ನಡೆಸಿದ್ರಾಗ ಒಂದಿಷ್ಟು ಕ್ವಶನ್ಗಳು ರಿಪೀಟ್ ಆಗಿರ್ತಾವ. KSP ದವ್ರು ನಡೆಸಿದ್ರಾಗ ಒಂದಿಷ್ಟ. ಟೋಟಲ್ ಆಗಿ ಎರಡು ಕೂಡ ನೀವು ಕಡಿಮೆ ಅಂದ್ರೂ ಕೂಡ ಒಂದು 60 ಪ್ಲಸ್ ಒಂದು 20 ಟೋಟಲ್ ಆಗಿ ಒಂದು 80 ರಿಂದ 100 ಕ್ವಶನ್ ಪೇಪರ್ ಅನ್ನ ಬಿಡಿಸ್ತೀರಿ. ಆರಾಮಾಗಿ ನೀವು ಇಲ್ಲೇ ಒಂದು 50 ಪ್ಲಸ್ ಸ್ಕೋರ್ ಅನ್ನ ಮಾಡ್ಕೋಬಹುದು. ಓದಿದೆಲ್ಲ ಕರೆಕ್ಟ್ ನೆನಪಿಟ್ಕೊಂಡ್ರೆ ಎಲ್ಲ ಕೂಡ ನೀವು ಮಾಡ್ಕೋಬಹುದು, ಅಂದ್ರೆ ಸ್ಕೋರ್ ಅನ್ನ ಮಾಡ್ಕೋಬಹುದು. ಈ ತರಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಪಾತ್ರ ತುಂಬಾ ಇರ್ತದ. ನೆಕ್ಸ್ಟ್ ಈಗ ಏನೇನೆಲ್ಲ ತಿಳ್ಕೊಂಡ್ರೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಓದ್ಲೇಬೇಕು. ಯಾಕಪ್ಪ ಅಂದ್ರೆ 8 ರಿಂದ 10 ಪ್ರಶ್ನೆ ಫಿಕ್ಸ್ ಬರ್ತಾ ಇದ್ರೊಳಗ. ಕರೆಂಟ್ ಅಫೇರ್ಸ್ ಅನ್ನ ಯಾವ ರೀತಿ ಓದುದು, ನಾ ಆಲ್ರೆಡಿ ನಮ್ ಕಡೆ ನೋಟ್ಸ್ ಅನ್ನ ತೆಗೆದುಕೊಂಡವ್ರಿಗೆ, ಸೊ ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಕೂಡ ಮುಖ್ಯವಾಗಿರ್ತದೆ. ನಾ ನೋಟ್ಸ್ ಅನ್ನ ತೆಗೆದುಕೊಂಡವ್ರಿಗೆ ಇನ್ನೊಂದು 15 ರಿಂದ 20 ದಿವಸ ಒಳಗ ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತೀನಿ. ಇದು 1 ಇಯರ್ ಕರೆಂಟ್ ಅಫೇರ್ಸ್ ಓದ್ರಿ ಸಾಕು. ಇಲ್ಲಪ್ಪ ನಾನು ಕರೆಂಟ್ ಅಫೇರ್ಸ್ ಓದಕ್ ಆಗಂಗಿಲ್ಲಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸ್ ಅನ್ನ ಏನೈತಿಲ್ಲ ಓದಾಕ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರ ಅಲ್ಲಿ 8 ರಿಂದ 10 ಮಾರ್ಕ್ಸ್ ಅನ್ನ ನೋಡಿದ್ರಾಗ ನೀವು ಇಲ್ಲಿ 90 ಮಾರ್ಕ್ಸ್ ಕಳ್ಕೊತೀರಿ. ಸೊ ಅದಕ್ಕಾಗಿ ಇಲ್ಲಿ ಕರೆಂಟ್ ಅಫೇರ್ಸ್ ಗೆ ಒಂದು 500-600 ಪೇಜ್ ಓದಿ ಬರೀ 10 ಮಾರ್ಕ್ಸ್ ತಗೋಕ್ಕಿಂತ ಇದೇ 500-600 ಪೇಜ್ ಅನ್ನ ಓದಿ ನೀವು 90 ಮಾರ್ಕ್ಸ್ ಅನ್ನ ತಗೋದು ಹೇಗೆ. ಸೊ ಅದಕ್ಕಾಗಿ ಇಲ್ಲಿ ನೀವು ಏನನ್ನ ಓದ್ಬೇಕಂತೇಳಿ ನಿಮ್ ಕೈಯಾಗಿರುತ್ತ. ಇಂಪಾರ್ಟೆಂಟ್ ಆಗಿ ಈಗ ಕಡಿಮೆ ಟೈಮ್ ಇರೋದಕ್ಕಾಗಿ ಶಾರ್ಟ್ ನೋಟ್ಸ್ ಅನ್ನ ಆದಷ್ಟು ಓದ್ರಿ. ಆಯ್ತು, ಶಾರ್ಟ್ ನೋಟ್ಸ್ ಅನ್ನ ಯಾರು ಓದ್ಬೇಕಂದ್ರೆ ಈಗ ಆಲ್ರೆಡಿ ಸಿಲೆಬಸ್ ನಂತರ ಓದಿರ್ತೀರಿ. 1 ಇಯರ್ ಅಂತ ಓದಾಕತ್ತೀರಿ. ಈಗ ಜಸ್ಟ್ ರಿವಿಷನ್ ಪರ್ಪಸ್ ಏನು ಓದ್ತಿರ್ತಾರಲ್ಲ, ಸೊ ಅದಕ್ಕಾಗಿ ಅವರು ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಶಾರ್ಟ್ ನೋಟ್ಸ್ ಅನ್ನ ಓದಿರಂದ್ರೆ ಆರಾಮಾಗಿ ನೀವು ಸರಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದು. ಈ ತರ ಯಾರಿಗಾದ್ರೂ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿದ್ರೆ ಅಂದ್ರೆ ನಿಮ್ಗೆ ಡೀಟೇಲ್ಸ್ ನೋಟ್ಸು, ಶಾರ್ಟ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ 6 to 10th ಶಾರ್ಟ್ ನೋಟ್ಸ್ ಅನ್ನ ಎಲ್ಲ ಕೂಡ ಪ್ರೊವೈಡ್ ಮಾಡ್ಲಾಗ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.